ಒಂದು ಘಟನೆ ನಡೆದಿದೆ. ಉಡುಪಿಯ ಮಲ್ಪೆಯಲ್ಲಿರುವಂತಹ ಹುಡುಗರಿನ ಜೀನಾ ಎಂಬಾಕೆಯನ್ನ ಒಬ್ಬ ಜಿಹಾದಿ ಅಪಹರಿಸಿ ಅವಳನ್ನ ಎಲ್ಲೋ ಬಚ್ಚಿಟ್ಟುಕೊಂಡಿಸಿದ್ದಾನೆ ಮತ್ತು ಅದರ ಪತ್ತೆ ಇನ್ನೂ ಕೂಡ ಆಗಲಿಲ್ಲ. ನಮಗೆಲ್ಲ ಗೊತ್ತಿದ್ದ ಹಾಗೆ ಈ ಬಗ್ಗೆ ಮನೆಯವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಒಂದಷ್ಟು ವಿವರಗಳನ್ನು ತಿಳಿಸಿದ್ದಾರೆ. ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಆ ಹುಡುಗಿಯನ್ನ ಸುಮಾರು 9ನೇ ಕ್ಲಾಸಿನಲ್ಲಿ ಅವಳನ್ನ ಬಲಾತ್ಕಾರವಾಗಿ ಅವಳನ್ನ ಎಲ್ಲೋ ಕರ್ಕೊಂಡು ಹೋಗಿ ಲಾಡ್ಜ್ಗಳಿಗೆ ಕರ್ಕೊಂಡು ಹೋಗಿ ಅವಳ ಬತ್ತಲೆ ಇರುವಂತಹ ಅಥವಾ ಯಾವುದೋ ಫೋಟೋಗಳನ್ನು ತೆಗೆದು ಅದನ್ನು ಹಿಡಿದುಕೊಂಡು ಬೆದರಿಸಿ ಅವಳನ್ನು ಬೆದರಿಸುವಂತಹ ಕೃತ್ಯಗಳನ್ನು ಮಾಡಿದ್ದಾರೆ. ಅವಾಗ ಅವಳ ಯಾರ ಮನೆಯವರಿದ್ದಾರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಗ ಫೋಕ್ಸೋ ಎನ್ನುವಂತಹ ಕೇಸ್ ಕೂಡ ದಾಖಲಾಗಿದೆ ಅವರ ಮೇಲೆ. ಅವರ ಬಂಧನದಲ್ಲಿ ಕೂಡ ಇಲ್ಲ. 9ನೇ ಕ್ಲಾಸಿನಲ್ಲ, ಅಂದ್ರೆ ಇಲ್ಲಿ ಸಾಧಾರಣ 2006ನೇ ಇಸ್ವಿ ಅಂತ ಹೇಳ್ಬೋದು. 9 ವರ್ಷದ ನಂತರ ಮತ್ತೆ ಅವಳನ್ನು ಅಪಹರಿಸುವಂತ ಕೆಲಸಗಳು ಆಗಿದೆ. ಅಂದ್ರೆ ವ್ಯವಸ್ಥಿತವಾಗಿ ಆ ಯಾರು ಕರಮಳ್ಳಿಯ ಮೊಹಮ್ಮದ್ ಅಕ್ರಮ್ ಎನ್ನುವಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಬಹಳ ವ್ಯವಸ್ಥಿತವಾಗಿ ಅವಳನ್ನ ಮತ್ತೆ ಟ್ರ್ಯಾಕ್ ಮಾಡಿ ಮತ್ತೆ ಅವಳಿಗೆ ಬೆದರಿಸಿ ಮತ್ತೆ ಇಡೀ ಅವಳ ಕುಟುಂಬವನ್ನ ಬೆದರಿಸುವಂತ ತಂತ್ರಗಳನ್ನು ಮಾಡಿ ವ್ಯವಸ್ಥಿತವಾಗಿ ಮತ್ತೆ ಅಪಹರಿಸಿಕೊಂಡು ಹೋಗುವಂತ ಕೃತ್ಯವನ್ನು ಮಾಡಿದ್ದಾರೆ. ಇವತ್ತು ವಿಶ್ವ ಹಿಂದೂ ಪರಿಷತ್ತು ನಿರಂತರವಾಗಿ ಸಮಾಜದಲ್ಲಿ ಜಾಗೃತಿ ಕೆಲಸವನ್ನು ಮಾಡ್ತಾ ಬಂದಿದೆ. ಇವತ್ತು ಲವ್ ಜಿಹಾದ್ ನಡೀತಾ ಇದೆ. ಇದು ನೈಜ ಪ್ರೀತಿ ಅಲ್ಲ, ಇದು ಪ್ರೀತಿ ಪ್ರೇಮದ ನಾಟಕ. ಪ್ರೀತಿ ಪ್ರೇಮದ ನಾಟಕವನ್ನಾಡಿ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಹೆಣ್ಣು ಮಕ್ಕಳನ್ನ ಅಪಹರಿಸಿ ಅವರನ್ನ ಭಯೋತ್ಪಾದನೆ ಚಟುವಟಿಕೆ ಇರಬಹುದು ಅಥವಾ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸುವಂತ ಕೃತ್ಯಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಅದನ್ನ ಸಮಾಜಕ್ಕೆ ತಿಳಿಸುವಂತ, ಸಮಾಜದಲ್ಲಿ ಜಾಗೃತಿ ಮಾಡುವಂತ ಕೆಲಸವನ್ನು ವಿಶ್ವ ಹಿಂದೂ ಪರಿಷತ್ ನಿರಂತರವಾಗಿ ಹೇಳ್ತಾರೆ ಬಂದಿದೆ. ಇದು ಜಿಹಾದ್, ಇದು ಲವ್ ಜಿಹಾದ್, ಇದೊಂದು ವ್ಯವಸ್ಥಿತ ಷಡ್ಯಂತ್ರ, ಪ್ರೀತಿ ಪ್ರೇಮದ ನಾಟಕ, ಇದರ ಹಿಂದೆ ಒಂದು ವ್ಯವಸ್ಥಿತವಾದಂತಹ ಹುನ್ನಾರವಿದೆ ಅಂತ ಎನ್ನುವಂಥದ್ದನ್ನ ಸಮಾಜಕ್ಕೆ ತಿಳಿಸುವಂತ ಕೆಲಸವನ್ನ ನಿತ್ಯ ನಿರಂತರವಾಗಿ ವಿಶ್ವ ಹಿಂದೂ ಪರಿಷತ್ ಜಾಗೃತಿ ಕೆಲಸವನ್ನು ಮಾಡ್ತಾ ಬಂದಿದೆ. ಅದೇ ರೀತಿ ಇವತ್ತು ಮೊಹಮ್ಮದ್ ಅಕ್ರಮ್ ಎನ್ನುವಂತಹ ವ್ಯಕ್ತಿ, ಯಾರು ಮೊಹಮ್ಮದ್ ಅಕ್ರಮ್ ಕೇಳಿದ್ರೆ ನಿರಂತರವಾಗಿ ಡ್ರಗ್ಸ್ ಗಳನ್ನ ಅವರು ಹೆತ್ತ ಸಂತ್ರಸ್ತ ಹುಡುಗಿ ಹೆಣ್ಮಗಳ ತಂದೆ ತಾಯಿ ಮನೆಯವರು ಹೇಳ್ತಾರೆ, ಅವಳಿಗೆ ಡ್ರಗ್ಸ್ ಗಳನ್ನ ಕೊಟ್ಟಿದ್ದಾರೆ, ಅವಳನ್ನ ಬಲಾತ್ಕಾರವಾಗಿ ಯಾವುದೋ ವಿಡಿಯೋಗಳನ್ನ ಮಾಡಿ ಕಳಿಸಿದ್ದಾರೆ, ಅವಳನ್ನು ಬಲಾತ್ಕಾರವಾಗಿ ಸೈನ್ಗಳನ್ನ ಹಾಕಿ ಅವರಿಗೆ ಕಳಿಸಿದ್ದಾರೆ. ಅಂದ್ರೆ ಈ ರೀತಿಯಾಗಿ ವ್ಯವಸ್ಥಿತವಾಗಿ ಒಂದು ಮಾಡುವಂತ ತಂತ್ರಗಳು, ಇವತ್ತು ಕುತಂತ್ರಗಳು, ಷಡ್ಯಂತ್ರಗಳು ನಡೆದಿದೆ. ಅದಕ್ಕೋಸ್ಕರ ಇವತ್ತು ನಾವು ಪೊಲೀಸ್ ಇಲಾಖೆಯನ್ನು ನಾವು ಪೊಲೀಸ್ ಇಲಾಖೆ ಆಗ್ರಹವನ್ನು ಮಾಡ್ತೇವೆ, ವರಿಷ್ಠಾಧಿಕಾರಿಗಳಿಗೆ ಆಗ್ರಹವನ್ನು ಮಾಡ್ತೇವೆ. ಇದೊಂದು ವ್ಯವಸ್ಥಿತ ಷಡ್ಯಂತ್ರ, ಇದೊಂದು ಜಿಹಾದ್. ಯಾಕಂತ ಕೇಳಿದ್ರೆ ಮೊಹಮ್ಮದ್ ಅಕ್ರಮ್ ಎನ್ನುವಂತ ವ್ಯಕ್ತಿ ನಿರಂತರವಾಗಿ ಡ್ರಗ್ಸ್ ಜಾಲಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಗರುಡ ಗ್ಯಾಂಗ್ ಎನ್ನುವಂತಹ ಕ್ರಿಮಿನಲ್ ಚಟುವಟಿಕೆ ಹಿನ್ನೆಲೆ ಗ್ಯಾಂಗ್ ಇದೆ, ಅದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಈಗಾಗಲೇ ಫೋಕ್ಸೋ ಮತ್ತು ಹಲವಾರು ಪ್ರಕರಣಗಳು ಅವರ ಮೇಲೆ ಇದೆ. ಹಾಗಿರ್ಬೇಕಾದ್ರೆ ಈ ರೀತಿಯಾಗಿ ಇರಬೇಕಾದ್ರೆ ಅದನ್ನ ತನಿಖೆ ಮಾಡಬೇಕಲ್ವಾ? ಅದರಲ್ಲೂ ಕೂಡ PFI ಎನ್ನುವಂತಹ ಮೂಲಭೂತವಾದಿ ಯಾವ ನಿಷೇಧಿತ ಸಂಘಟನೆ ಇದೆ, ಆ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಾನೆ. ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ತೊಡಗಿಸುವಂತಹ ಕೆಲಸಗಳು ನಡೀಬಹುದು ಮುಂದಕ್ಕೆ, ಅಥವಾ ನಿರಂತರವಾಗಿ ಅವರು ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ರಾಷ್ಟ್ರ ವಿರೋಧಿ ಚಟುವಟಿಕೆ ತೊಡಗಿಸಿಕೊಂಡಿರ್ಬೋದು. ಇದನ್ನೆಲ್ಲವನ್ನ ಸಮಾಜದ ಮುಂದೆ ತಿಳಿಸಬೇಕಂದ್ರೆ ಅವರನ್ನ ತನಿಖೆ ಮಾಡಬೇಕು, ಅವರನ್ನು ಬಂಧನ ಆಗಬೇಕು. ನಾವು ಇವತ್ತು ವಿಶ್ವ ಹಿಂದೂ ಪರಿಷತ್ತು ಇದನ್ನು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಇದೊಂದು ಲವ್ ಜಿಹಾದ್, ಇದೊಂದು ಜಿಹಾದ್ ನಡೀತಾ ಇದೆ. ನಮಗೆ ಗುಮಾರಿ ಇದೆ, ಸಂಶಯ ಇದೆ, ಇದನ್ನು ಮತ್ತೆ ಅವಳನ್ನ ಭಯೋತ್ಪಾದನಾ ಚಟುವಟಿಕೆಗಳಿಗೆ ತೊಡಗಿಸುವಂತ ಕೃತ್ಯಗಳು ಇದರಿಂದ ಆಗಬಹುದು. ಹಾಗಾಗಿ ಇವನಿಗೆ ಯಾವ ಮೂಲಭೂತವಾದಿ, ಯಾವ ಭಯೋತ್ಪಾದಕರ ಜೊತೆ ನಂಟಿರುವಂತಹ ಸಂಘಟನೆ ಇದೆ, ಅದರ ಜೊತೆ ಇವನು ಕೆಲಸವನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ನಾವು ಕೇಂದ್ರದ ಗೃಹ ಇಲಾಖೆಯು ಕೂಡ ಮನವಿಯನ್ನು ಮಾಡಲಿದ್ದೇವೆ. ಈ ಪ್ರಕರಣವನ್ನ NIA ತನಿಖೆಗೆ ಒಳಪಡಿಸಬೇಕು. ರಾಷ್ಟ್ರೀಯ ತನಿಖಾ ದಳ ಬಂದು ಇಲ್ಲಿ ಇದನ್ನ ತನಿಖೆಯನ್ನ ಮಾಡಬೇಕೆನ್ನುವಂತ ಆಗ್ರಹವನ್ನ ನಾವು ಗೃಹ ಇಲಾಖೆಯ ಮುಖಾಂತರ, ಕೇಂದ್ರ ಗೃಹ ಇಲಾಖೆ ಇರ್ಬೋದು, ಗೃಹ ಮಂತ್ರಿಗಳಿಗಿರ್ಬೋದು, ರಾಜ್ಯದ ಗೃಹ ಮಂತ್ರಿಗಳಿಗಿರ್ಬೋದು, ಎಲ್ಲರಿಗೂ ಮನವಿಯನ್ನ ಕೊಡ್ತಾ ಇದ್ದೇವೆ. ಮತ್ತು ಇದನ್ನ ತನಿಖಾ ದಳ NIAಗೆ ಒಪ್ಪಿಸಬೇಕು ಈ ಕೇಸನ್ನು ಎನ್ನುವಂತಹ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇವೆ. ಕೇವಲ ಒಂದು
ಯಾವುದೋ ಪ್ರೀತಿ ಪ್ರೇಮದಲ್ಲ ಮತ್ತು ಯಾವುದೋ ಹೆಣ್ಮಗಳು ಅದನ್ನು ಒಪ್ಪಿ ಹೋಗಿರುವಂತದ್ದಲ್ಲ. ಇದೊಂದು ಬಲಾತ್ಕಾರವಾಗಿ ನಡೆದಿರುವಂತಹ, ನಿರಂತರವಾಗಿ 9ನೇ ಕ್ಲಾಸ್ನಿಂದ ಇವತ್ತು ಡಿಗ್ರಿವರೆಗೆ ಅವಳನ್ನ ಕೇಸು ದಾಖಲಿಸಿಯೂ ಕೂಡ ಮತ್ತೆ ಅವನು ಈ ರೀತಿಯಾಗಿ ಷಡ್ಯಂತ್ರವನ್ನ ಮಾಡಿ ಅವಳನ್ನ ಅಪಹರಣ ಮಾಡ್ತಾನೆ. ಕಿಡ್ನಾಪ್ ಕೇಸ್ ದಾಖಲಾಗಿದೆ, ಹೇಬೇಸ್ ಕಾರ್ಪಸ್ ಆಗಿದೆ. ಹೀಗಿರುವಾಗ ಪೊಲೀಸ್ ಇಲಾಖೆಯನ್ನ ಮತ್ತೆ ನಾವು ಆಗ್ರಹವನ್ನು ಮಾಡ್ತೇವೆ. ಪೊಲೀಸ್ ಇಲಾಖೆ ಇದರ ಬಗ್ಗೆ ನಿಷ್ಪಕ್ಷಪಾತವಾಗಿ, ರಾಜಕೀಯ ರಹಿತವಾಗಿ ತನಿಖೆಯನ್ನ ಮಾಡಲೇಬೇಕು. ಅವನನ್ನ ಬಂಧನವನ್ನ ಮಾಡಲೇಬೇಕು ಮತ್ತು ಆ ಹುಡುಗಿಗೆ, ಆ ಹೆಣ್ಮಗಳಿಗೆ ಹೆತ್ತವರ ಜೊತೆ ಇರ್ಲಿಕ್ಕೆ ಒಂದು ಸಮಯವನ್ನ ಕೊಡಲೇಬೇಕಂತ ಎನ್ನುವಂತ ಆಗ್ರಹವನ್ನ ಈ ಮೂಲಕ ಮಾಡ್ತಾ ಇದ್ದೇವೆ. ಕೊಡುವಂತ ಕೆಲಸಗಳನ್ನು ಮಾಡಿದ್ದಾರೆ. ಅವಳು ಅದನ್ನ ಕತ್ಕೊಂಡು ಹೋಗಿದ್ದಾನೆ. ಅದರ ಬಗ್ಗೆ ಹೇಳುವಾಗ ಪೊಲೀಸ್ ಇಲಾಖೆ ಅದನ್ನು ಕೂಡ ಅವರು ನೋಟ್ ಮಾಡಿಲ್ಲ. ಅವಳ ಚೈನ್ ಇರ್ಬೋದು, ಅವಳ ಬ್ರೇಸ್ಲೆಟ್ ಇರ್ಬೋದು, ಅವಳ ಉಂಗುರ ಇರ್ಬೋದು, ಎಲ್ಲವನ್ನ ಅವಳು ತೆಗೆದುಕೊಂಡು ಹೋಗಿದ್ದಾನೆ ಎನ್ನುವಂಥದ್ದನ್ನ ತಂದೆ ತಾಯಿಗಳು ಹೇಳಿದ್ರು. ಆನಂತರ ಇತ್ತೀಚೆಗೆ ಅವಳು ನಿರಂತರವಾಗಿ ಹೇಳ್ತಾ ಇದ್ದಾಳಂತೆ, ನನ್ನನ್ನು ಎಲ್ಲಿಯಾದ್ರೂ ಕಳಿಸಿ, ನನಗೆ ಇಲ್ಲಿ ಇರ್ಲಿಕ್ಕಿಲ್ಲ, ನನ್ನನ್ನು ದಯಮಾಡಿ ಅವನಿಂದ ಒಂದು ಮುಕ್ತಿ ಕೊಡಿಸಿ, ಅವನು ಹೀಗೆ ನನಗೆ ತುಂಬಾ ರೀತಿಯಾದಂತಹ ಟಾರ್ಚರ್ ಕೊಡ್ತಾ ಇದ್ದಾನೆ ಅನ್ನುವಂಥದ್ದನ್ನ ಕೂಡ ಅವಳು ನಿರಂತರ ತಂದೆ ತಾಯಿಗಳ ಹತ್ರ ಹೇಳ್ತಾ ಇದ್ದಾಳೆ. ಮತ್ತೆ ಇಂಜಿನಿಯರಿಂಗ್ ಕಾಲೇಜಿನಿಂದ ಬರಬೇಕಾದ್ರೆ ಅವತ್ತು ಕೂಡ ಕುಕ್ಕಿಕಟ್ಟೆಯಲ್ಲಿ ಇಳಿದಾಗ ಅವನು ಬಂದು ಅವಳನ್ನ ಅಪಹರಿಸಿಕೊಂಡು ಹೋಗಿದ್ದಾನೆ. ನಾವು ಪೊಲೀಸ್ ಇಲಾಖೆಗೆ ಇವತ್ತು ಕೇಳುವಂಥದ್ದು, ಅವರು ಭಾರಿ ಅಂದ್ರೆ ಯಾರೂ ಇಲ್ಲದಂತ ಆಗಿದೆ ಅವರಿಗೆ. ಕೇವಲ ತಂದೆ ತಾಯಿ ಇಬ್ರು ತನ್ನ ಮಗಳಿಗೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ಇಡೀ ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲರೂ ಕೂಡ ಈ ಕುಟುಂಬಕ್ಕೆ ಬೆಂಬಲವನ್ನ ಕೊಡಬೇಕು. ಯಾವುದೋ ಒಬ್ಬ ಡ್ರಗ್ಸ್ ಮಾರುವವ, ಯಾವುದೋ ಡ್ರಗ್ಸ್ ಪೆಡ್ಲರ್ ಅಥವಾ ಡ್ರಗ್ಸ್ ಇರುವವ, ಯಾವುದೋ ಕ್ರಿಮಿನಲ್ ಚಟುವಟಿಕೆ ಹಿನ್ನೆಲೆ ಇರುವಂತ ಒಬ್ಬ ಜಿಹಾದಿ ಕೃತ್ಯವನ್ನು ಮಾಡ್ತಾ ಯಾವುದೋ ಭಯೋತ್ಪಾದನೆ ಚಟುವಟಿಕೆ ಮುಂದೆ ಅವಳನ್ನ ಉಪಯೋಗಿಸುವಂತ ಕೆಲಸವನ್ನ ಮಾಡಬಹುದು ಎನ್ನುವಂತ ನಮಗೆ ಸಂಶಯ ಇದೆ. ಮತ್ತು ಅವನು ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾನೆ ಎನ್ನುವಂತ ಕೂಡ ಸಂಶಯ ನಮಗೆ ಇದೆ. ಅವರು ನಮ್ಮನ್ನ ಸಂಪರ್ಕಿಸಿದ್ರು. ಆನಂತರ ಅವರ